ಪ್ರೈಸ್ ಲಾರ್ಡ್. ಕೋಟಿಗೆ ಬಾಳುವವನು ಗತಿಸಿ ಹೋದರೂ ಮಣ್ಣಿಗೆ ಸೇರುವನು, ಬಡವನಾಗಿ ಬಾಳುವವನು ಗತಿಸಿ ಹೋದರೂ ಮಣ್ಣಿಗೆ ಸೇರುವನು. ಅವನು ದುಡಿದದ್ದು ಏನು ತೆಗೆದುಕೊಂಡು ಹೋಗೋದಿಲ್ಲ, ಬಡವನಾಗಿದ್ದವನು ಏನು ತೆಗೆದುಕೊಂಡು ಹೋಗೋದಿಲ್ಲ. ಆದರೆ ಇರುವಂತ ದಿನದಲ್ಲಿ ದೇವರನ್ನು ಗಣಪಡಿಸುವುದಕ್ಕಾಗಿ, ಮಹಿಮೆ ಪಡಿಸುವುದಕ್ಕಾಗಿ ಜೀವಿಸುವವರಾಗಿರಬೇಕು. ಅದಕ್ಕಂತ ಸಂಪಾದನೆ ಮಾಡಬಾರ್ದಂತ ನಾನು ಹೇಳ್ತಿಲ್ಲ, ಕಷ್ಟ ಪಡಬಾರ್ದಂತ ನಾನು ಹೇಳ್ತಿಲ್ಲ. ದೇವರ ಸಮ್ಮುಖದಲ್ಲಿ ಹೋರಾಡಿರಿ, ಪ್ರಾರ್ಥನೆ ಮಾಡಿರಿ, ಕಷ್ಟಪಡಿರಿ, ಸಂಪಾದಿಸಿರಿ, ಆದರೆ ಆದರದಿಂದ ನೀವು ಹೋಗಬೇಡಿರಿ. ಯಾಕಂದ್ರೆ ಶಾಶ್ವತವಾದ ಪಾಲು ದೇವರ ಬಳಿಯಲ್ಲಿದೆ ಪ್ರಿಯ. ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರಸಂಗಿ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆ ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು, ಅವನು ಪ್ರಯಾಸ ಪಟ್ಟದಕ್ಕೆಲ್ಲ ತನ್ನ ಕೈಯಲ್ಲಿ ಏನು ತೆಗೆದುಕೊಂಡು ಹೋಗನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಆದರೆ ಮನುಷ್ಯನು ಸತ್ತ ಮೇಲೆ ಯಾವುದನ್ನು ತೆಗೆದುಕೊಂಡು ಹೋಗೋದಿಲ್ಲ. ಈ ಲೋಕದಲ್ಲಿ ಇರುವಾಗ ನನ್ನ ಆಸ್ತಿ, ನನ್ನ ಪಾಲು, ನನ್ನ ಕಾರು ನನ್ನದೆಂಬುದಾಗಿ ಹೋರಾಡುವನಾಗಿರ್ತಾನೆ, ಒಡೆದಾಡುವನಾಗಿರ್ತಾನೆ. ಆದರೆ ಸತ್ತ ಮೇಲೆ ಯಾವುದೂ ಇಲ್ಲ ಪ್ರಿಯರೇ. ಆದುದರಿಂದ ಬುದ್ಧಿವಂತರಾಗಿರಿ, ದೇವರ ಸಮ್ಮುಖದಲ್ಲಿ ಆತನನ್ನೇ ಹುಡುಕಿರಿ, ಆತನ ಒಂದು ಪ್ರಸನ್ನತೆಯನ್ನು